ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಏರ್ಪೋರ್ಟ್ ಬಳಿಯೇ ವಿಮಾನ ಪತನ ಆಗಿದೆ. ಏರ್ ಇಂಡಿಯಾದ ವಿಮಾನ ಪತನ ಆಗಿರೋದು ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಯಾವ ಕಾರಣಕ್ಕೆ ಮುಂದೆ ತನಿಖೆಯಿಂದ ಲಭ್ಯ ಆಗಬೇಕು ಮಾಹಿತಿ. ಮರಕ್ಕೆ ಬಡಿದು ವಿಮಾನ ಪತನವಾಗಿರುವಂತಹ ಶಂಕೆ ಇದೆ. ಬಹಳ ಕೆಳಮಟ್ಟದಲ್ಲಿ ಹಾರಾಟವನ್ನ ಮಾಡ್ತಾ ಇತ್ತು ವಿಮಾನ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ರೈಟ್, ಹಾಸ್ಪಿಟಲ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬದುಕುಳಿದವರನ್ನ, ಗಾಯಾಳು ಪ್ಯಾಸೆಂಜರ್ಗಳನ್ನ ಅಕ್ಕಪಕ್ಕದ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗ್ತಾ ಇದೆ. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಸ್ಪೀಡ್ ಆಗಿ ನಡೀತಾ ಇದೆ, ಎಷ್ಟು ರಭಸದಿಂದ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಘಟನಾ ಸ್ಥಳದಿಂದ ಆ ಏರ್ಪೋರ್ಟ್ ಬಳಿ ಎಲ್ಲಿ ಪತನ ಆಯಿತೋ ಆ ಜಾಗದಿಂದ ಪ್ಯಾಸೆಂಜರ್ಗಳನ್ನ ರಕ್ಷಣೆ ಮಾಡಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿದ್ದಂಥ ಏರ್ ಇಂಡಿಯಾದ ವಿಮಾನ 133ರಿಂದ 180 ಜನ ಪ್ರಯಾಣಿಕರಿದ್ರು ಅನ್ನುವಂಥ ಮಾಹಿತಿ. ಅಷ್ಟು ಈಸಿ ಇಲ್ಲ ರಕ್ಷಣಾ ಕಾರ್ಯಾಚರಣೆ, ತ್ವರಿತವಾಗಿ ಆಗಬೇಕು. ಯಾಕಂದ್ರೆ ಬೆಂಕಿ ಹೊತ್ಕೊಂಡಿದೆ, ವಿಮಾನ ಕೆಳಕ್ಕೆ ಬೀಳ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಜೊತೆಗೆ ಅದು ಬಿದ್ದಿರುವಂಥದ್ದು ಏರ್ಪೋರ್ಟ್ನಲ್ಲ, ಪಕ್ಕದ ಮೇದಿನಿ ನಗರದಲ್ಲಿ. ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಕಟ್ಟಡಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.